ಪ್ರಸಾದ ಸೇವಿಸಿ 50ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿದ್ದಾರೆ. ಜಾತ್ರೆಯಲ್ಲಿ ಊಟ ಸೇವಿಸಿದವರಿಗೆ ಅನಾರೋಗ್ಯ ಉಂಟಾಗಿದೆ. ಚಿಕ್ಕೋಡಿ ತಾಲೂಕು ಕೇರೂರ ಗ್ರಾಮದ ಬಾಳು ಮಾಮ ಜಾತ್ರೆ ನಡೀತಾ ಇತ್ತು. ಜಾತ್ರೆಯ ಸಂದರ್ಭದಲ್ಲಿ ದಾಸೋಹ ಏನಿರುತ್ತೆ, ಆ ಜಾತ್ರೆಯಲ್ಲಿ ಊಟ ಮಾಡಿದಂತ ಜನರಿಗೆ ವಾಂತಿ ಭೇದಿ ಕಾಣಿಸ್ಕೊಂಡಿದೆ. ಹೀಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ 30 ಜನರಿಗೆ ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಮಕ್ಕಳು ಸೇರಿದಂತೆ 50ಕ್ಕೂ ಹೆಚ್ಚು ಜನರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಗ್ರಾಮದಲ್ಲೇ ಬೀಡು ಬಿಟ್ಟಿರುವಂತಹ ವೈದ್ಯರು ಕೂಡ ಅಲ್ಲೇ ಬೀಡು ಬಿಟ್ಟು ಈಗ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಮಕ್ಕಳು ಸೇರಿದಂತೆ 50ಕ್ಕೂ ಹೆಚ್ಚು ಜನರು ಜಾತ್ರೆಯಲ್ಲಿ ಊಟ ಮಾಡಿ ಆರೋಗ್ಯದಲ್ಲಿ ಏರುಪೇರಾಗಿದೆ. ಹಾಗಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನು ಜಾತ್ರೆಯಲ್ಲಿ ಊಟ ಮಾಡಿದಂಥವ್ರು ಊರಲ್ಲೂ ಕೂಡ ಇರ್ತಾರಲ್ಲ, ಅವರು ಕೂಡ ಏನಾದರೂ ಅನಾರೋಗ್ಯಕ್ಕೀಡಾದ್ರೆ ಅಂತ ಅಲ್ಲೇ ಊರಲ್ಲೇ ಬೀಡು ಬಿಟ್ಟು ವೈದ್ಯಾಧಿಕಾರಿಗಳ ತಂಡ ಅವರನ್ನ ನೋಡ್ಕೊಳ್ತಾ ಇದೆ. ಈಗಾಗಲೇ ವಾಂತಿ ಭೇದಿಯಿಂದ ಬಳಲ್ತಾ ಇರುವಂತಹ ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಳನ್ನು ಕೊಡಿಸಲಾಗ್ತಾ ಇದೆ. ವೈದ್ಯಾಧಿಕಾರಿ ಜನರಲ್ ಹಾಸ್ಪಿಟಲ್ ಚಿಕ್ಕೋಡಿ ಡಾಕ್ಟರ್ ನಾಗರಭಟ್ ಅಂತ. ಇಲ್ಲಿ ಬೆಳಗ್ಗೆ ಕೆರೂರದಿಂದ ಫುಡ್ ಪಾಯ್ಸನ್ ಅಂತ ಹೇಳಿಕೆಸಿಂದ 10 ಪೇಷಂಟ್ ಬಂದಿದ್ದು ಬೆಳಗ್ಗೆ. ಆಮೇಲೆ ಇಲ್ಲಿವರೆಗೂ 30 ಪೇಷಂಟ್ಗಳನ್ನು ಅಡ್ಮಿಟ್ ಮಾಡ್ಕೊಂಡಿದ್ದೆ. ಅದೇ ರೀತಿಯಾಗಿ ಮತ್ತು ನಮ್ಮ TH ಅವರಿಗೆ ADH ಅವರಿಗೆ ಇನ್ಫಾರ್ಮ್ ಮಾಡಿದ್ಮೇಲೆ ಅದೇ ರೀತಿಯಿಂದ ಕೆರೂರಿನಲ್ಲಿನೂ ಅಡ್ಮಿಟ್ ಮಾಡಿದ್ದಾರೆ. TH ಅವ್ರ ಕಂಟ್ರಿ ಆಮೇಲೆ ಎಕ್ಸಾಂಬರ್ದಲ್ಲಿನೂ ಅಡ್ಮಿಟ್. ಇಲ್ಲಿದ್ದ ಎಲ್ಲ ಸ್ಟೇಬಲ್ ಇದೆ ಅಂತ. ಪೇಷಂಟ್ಗಳು ಏನಾಗಿದೆ ಸರ್? ಅವರು ಹೇಳೋದು ಫುಡ್ ನಿನ್ನೆ ಒಂದು ಜಾತ್ರೆಯಲ್ಲಿ ಆಹಾರ ಸೇವನೆಯಿಂದ ವೊಮಿಟಿಂಗ್ ಮತ್ತು ಲೂಸ್ ಮೋಷನ್ ಅಂತ ಕಂಪ್ಲೇಂಟ್. ಮಕ್ಕಳು ಟೋಟಲಿ 30 ಜನ, ಅದರಲ್ಲಿ ಮೇಲ್ 7, ಫಿಮೇಲ್ 12, ಮೇಲ್ ಚೈಲ್ಡ್ 3, ಫಿಮೇಲ್ ಚೈಲ್ಡ್ 8. ಈ ಕಂಡೀಷನ್ ಸ್ಟೇಬಲ್ ಇದ್ದಾರೆ. ಅಲ್ಲಿದು ನಮ್ಮ ಅಲ್ಲಿ ತಾಲೂಕಾ ಆರೋಗ್ಯ ಅಟೆಂಡ್ ಮಾಡಿದ್ವಿ. ಮೆಡಿಕಲ್ ಅಲ್ಲಿ ಇದೆ, ಯೂನಿಟ್ ಅದು ಇದೆ ಅಂತ. ಇಲ್ಲಿ ಯಾವ ಬರೋದಿಲ್ಲ ಅಂತ ಅವರು ಸರ್ ನಮ್ಗೆ ಹೇಳಿದ್ರು. ಇಲ್ಲ, ಇನ್ನೇ ನಾವು ಯಾವ ಕೇಸಸ್ ಇಲ್ಲ. ನಾನು ಮುಖ್ಯ ವೈದ್ಯಾಧಿಕಾರಿ ಜನರಲ್ ಹಾಸ್ಪಿಟಲ್ ಚಿಕ್ಕೋಡಿ ಡಾಕ್ಟರ್ ನಾಗರಭಟ್ ಅಂತ. ಇಲ್ಲಿ ಬೆಳಗ್ಗೆ ಕೆರೂರದಿಂದ ಫುಡ್ ಪಾಯ್ಸನ್ ಅಂತ ಹೇಳಿಕೆಸಿಂದ